ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಟಚ್ ಟಚ್ ಅಂದ್ರೆ ಈ ಕೈ ಟಚ್ ಅಂತಲ್ಲ, ಟಚ್ ಅಂಡ್ ಸೆನ್ಸೇಷನ್ ಅಂಡ್ ಸೇವಿಂಗ್ ದೀಸ್ 3 ಆಂಗಲ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹೊರ ಜಗತ್ತು, ನನ್ನ 5 ಇಂದ್ರಿಯಗಳು, ಒಳಗಡೆ ಸೆನ್ಸೇಷನ್, ನನ್ನ ಮೆಮರಿ. ಏನೇನು ಇನ್ನೊಮ್ಮೆ ಯೋಚನೆ ಮಾಡ್ರಿ. ಹೊರ ಜಗತ್ತು, ನನ್ನ 5 ಇಂದ್ರಿಯಗಳು, ಸೆನ್ಸೇಷನ್ಸ್ ಮತ್ತು ಮೆಮರಿ. ಓಕೆನಾ? ರೈಟ್. ಹೊರ ಜಗತ್ತಿನಲ್ಲಿ ಏನೆಲ್ಲ ಅದಾವ, ನಿಮ್ಗೆ ಕಂಟ್ರೋಲ್ ಯಾವುದು ಇಲ್ಲ. ಕ್ಯಾನ್ ಯು ಕಂಟ್ರೋಲ್ ದ ಔಟರ್ ವರ್ಲ್ಡ್? AR ರೆಹಮಾನ್ ಬರೋದನ್ನು ನಿಲ್ಲಿಸ್ಬೋದಾ? ಬೇರೆದವ್ರು ನಿಮ್ಮ ಮನೆ ಪಕ್ಕದವ್ರು ಕಾರ್ ತಗೊಂಡಿದಾರಲ್ಲ ಅವ್ರನ್ನ ಬ್ಯಾಡ್ ಅಂತ ಹೇಳಕ್ಕಾಗ್ತದ? ಪ್ರಕೃತಿ ಏನೋ ಒಂದು ಎಪಿಸೋಡಲ್ ಆಗೈತೆ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗ್ತದಿಲ್ಲ. ಯು ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್ ಓವರ್ ದ ಔಟರ್ ವರ್ಲ್ಡ್, ರೈಟ್? ದೆನ್ ಐ ವಿಲ್ ನಾಟ್ ವರಿ ಎನಿಥಿಂಗ್ ದಟ್ ಹ್ಯಾಪನ್ಸ್ ಔಟ್ಸೈಡ್ ದ ವರ್ಲ್ಡ್. ಓಕೆನಾ? ರೈಟ್. ಸೆಕೆಂಡ್ ಏನಂದ್ರೆ ಸೆನ್ಸಸ್, 5 ಇಂದ್ರಿಯಗಳು. 5 ಇಂದ್ರಿಯಗಳು ನ್ಯೂಟ್ರಲ್ ಅದಾವ್ರಿ. 5 ಇಂದ್ರಿಯಗಳದ್ದು ಏನಿಲ್ಲ. ನಿಮ್ ಕಣ್ಣು ಎದುರುಗಡೆ ಎನಿಮಿ ಬಂದ್ರೆ ಎನಿಮಿ, ಫ್ರೆಂಡ್ ಬಂದ್ರೆ ಫ್ರೆಂಡ್, ನ್ಯಾಚುರಲ್ ಕ್ಯಾಲಮಿಟೀಸ್ ಬಂದ್ರೆ ನ್ಯಾಚುರಲ್ ಕ್ಯಾಲಮಿಟೀಸ್, ಬ್ಯೂಟಿಫುಲ್ ನೇಚರ್ ಬಂದ್ರೆ ಬ್ಯೂಟಿಫುಲ್ ನೇಚರ್, ಅಷ್ಟೇ ಅದ. ಕಿವಿಗೆ ಇಂಪಾದ ಗಾನ ಹಾಡು ಬಂದ್ರೆ ಇಂಪಾದ ಗಾನ, ಕರ್ಕಶ ಬಂದ್ರೆ ಕರ್ಕಶ. ಇವು 5 ಏನದಾವ? ನ್ಯೂಟ್ರಲ್ ಅದಾವ. ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಅಬೌಟ್. 5 ನ್ಯೂಟ್ರಲ್ ಅದಾವ. 5ನ್ನ ಗವರ್ನ್ ಮಾಡ್ತಕ್ಕಂಥ ಏನದಲ್ಲ ಪ್ರಜ್ಞೆ, ಅವನೇನ್ ನಿಜವಾದ ಮನಸ್ಸು, ಅವನು ಇಂದ್ರಿಯನೇ, ಇವ್ರ ಕೆಟಗರಿನೇ, ಅವನೇನ್ ಬೇರೆ ಏನಲ್ಲ, ಅವನು ಒಂದು ಕೆಟಗರಿನೇ ಅದನ್ನ, ಬಟ್ ಅವನು ಕಂಟ್ರೋಲ್ ಒಳಗಿಲ್ಲ. ಈಸ್ ಆಲ್ಸೋ ನ್ಯೂಟ್ರಲ್. ಸರ್ ಮೈಂಡ್ ಭಾಳ ಓವರ್ ಥಿಂಕ್ ಮಾಡ್ತದ ಅದು, ಮತ್ತೆ ಕಣ್ಣು ನೋಡ್ತದ ಅಂದ್ಮೇಲೆ ಮೈಂಡ್ ಥಿಂಕ್ ಮಾಡ್ತದೆ. ಮನಸ್ಸಿನ ಧರ್ಮನೇ ಅದ. ಯು ಡೋಂಟ್ ಅವಾಯ್ಡ್ ಓವರ್ ಥಿಂಕಿಂಗ್, ಬಿಕಾಸ್ ಅದು ಮೈಂಡ್ ಐತ ಅಂದ್ಮೇಲೆ ಅದು ವರ್ಕ್ ಮಾಡೋದೇ. ಅದಕ್ಕೆ ಫುಡ್ ಹಾಕ್ಬೇಡ ಅಷ್ಟೇ. ಫುಡ್ ಹಾಕ್ಬೇಡ. ನಿಮ್ಮ ಮನೆ ಒಳಗಡೆ ಒಂದು ನಾಯಿ ಐತೆ ಅಂದ್ಮೇಲೆ ಅದು ಒದರದೇ ಅದು. ಯು ಕೆನ್ ನಾಟ್ ಕಂಟ್ರೋಲ್ ದ ಬಾರ್ಕಿಂಗ್, ಅದು ಒದರದೇ. ಅದಕ್ಕೆ ಹಾಗಾದ್ರೆ ನೀನು ನಿಲ್ಲಿಸ್ಬೇಕಿದ್ರೆ ಫುಡ್ ಹಾಕ್ಬೇಡ. ಅದಕ್ಕೆ ಫುಡ್ ಹಾಕ್ಬೇಡ. ಸಪ್ಪಾಗ್ತೈತೆ, ಕಪ್ಪಾಗ್ತದೆ, ಮಕ್ಕೊಲ್ತದೆ. ಫುಡ್ ಹಾಕ್ಬೇಡ ಅಷ್ಟೇ. ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಬೇಕಂತ ಬರಂಗಿಲ್ಲ, ಬಿಕಾಸ್ ಮನಸ್ಸು ಇರೋದನ್ನೇ ಥಿಂಕ್ ಮಾಡಕ್, ಓವರ್ ಅಲ್ಲ, ಅಲ್ಟ್ರಾ ಓವರ್ ಥಿಂಕ್ ಮಾಡಕ್ಕನೇ ಇರೋದು. ನೀವು ಫುಡ್ ಹಾಕಿದ್ರೆ ಮತ್ತೆ ಜಾಸ್ತಿ ದಿನ ಆಹಾರ ಹಾಕೋ ನಾಯಿಗೆ ಜಾಸ್ತಿ ಬೊಗಳ್ತದೆ. ಅದು ಥಿಂಕ್ ಮಾಡಿಬಿಡ್ತದೆ, ನಾನು ಬೊಗಳೋದಕ್ಕೋಸ್ಕರ ನಮ್ಮ ಮಾಲಕ ನನಗೆ ಆಹಾರ ಆಗ್ತಾ ಇದ್ದಾನೆ, ನಾನು ಜಾಸ್ತಿ ಬೊಗಳ್ದಂಗೆಲ್ಲ ಜಾಸ್ತಿ ಆಹಾರ ಹಾಕ್ತಾನೆ, ಜಾಸ್ತಿ ಬೊಗಳ್ದಂಗೆ ಜಾಸ್ತಿ ಆಹಾರ, ಅದು ಗೊತ್ತಾಗ್ಬಿಡ್ತೈತೆ ಅದು. ಹಾಗೆ ನೀ ಫುಡ್ ಹಾಕಕ್ಕೆ ಹೋಗ್ಬೇಡ. ಹಂಗಾರೆ ಫುಡ್ ಎಲ್ಲಿಂದ ಹಾಕಕತ್ತೀವಿ? ಈ 5 ಇಂದ್ರಿಯಗಳಿಂದ ಹಾಕ್ತಾ ಇದೀವಿ. ಈ 5 ಇಂದ್ರಿಯಗಳು, 6 ಇಂದ್ರಿಯಗಳು ಒಳಗಡೆ ಏನು ಬಂದ್ರೆ ಸೆನ್ಸೇಷನ್ಸ್. ಈ ಇಂದ್ರಿಯಗಳು ಹೊರ ಜಗತ್ತನ್ನ ಟಚ್ ಮಾಡಿದಾಗ, ಇನ್ನೊಮ್ಮೆ ನೋಡ್ರಿ, ಈ ಇಂದ್ರಿಯಗಳು ಹೊರ ಜಗತ್ತನ್ನ ಟಚ್ ಮಾಡಿದಾಗ ಒಳಗಡೆ ಸೆನ್ಸೇಷನ್ಸ್ ಕ್ರಿಯೇಟ್ ಆಗ್ತಾವ. ಆ ಸೆನ್ಸೇಷನ್ಸ್ಗಳು ನಿಮ್ಮ ಸ್ಮೃತಿಯಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಕೆಲವು ಇನ್ಫಾರ್ಮೇಶನ್ಸ್ಗಳಿಗೆ ಟಚ್ ಆಗ್ತಾವ. ಆ ಒಳಗಡೆ ಇನ್ಫಾರ್ಮೇಶನ್ಸ್ಗೆ ಅವು ಟಚ್ ಆದ್ಮೇಲೆ ಸುಖ ಅಥವಾ ದುಃಖ ಅಂತೇಳಿ ರಿಪ್ಲೈ ಬರ್ತದೆ. ಆ ರಿಪ್ಲೈ ಬಂದ್ಮೇಲೆ ಸೆನ್ಸೇಷನ್ಸ್ಗಳು ಮತ್ತೆ ಆಕ್ಟಿವೇಟ್ ಆಗ್ತಾವ. ಆ ರಿಪ್ಲೈಯನ್ನ ಮತ್ತೆ 5 ಇಂದ್ರಿಯಗಳಿಗೆ, 5+1 ಆ ಇಂದ್ರಿಯಗಳಿಗೆ ರಿಪ್ಲೈನ ವಾಪಸ್ ಕಳಿಸಲಾಗ್ತದೆ. ಈ ನ್ಯೂಟ್ರಲ್ ಇಂದ್ರಿಯಗಳು ಮತ್ತೆ ಹೊರ ಜಗತ್ತಿಗೆ ಅವನ್ಗಳನ್ನ ಹಾಕ್ತಾವ. ಇದು ಪ್ರೊಸೆಸ್. ಎದುರಿಗೆ ಒಬ್ಬ ವ್ಯಕ್ತಿ ಇದನ್ನ ಅವ ಬೈದ, ನಿನ್ಗೇನು ನಿನ್ ಕೈಯಿಂದ ಏನ್ ಮಾಡಕ್ ಆಗಂಗಿಲ್ಲ ಅಂತ ನನಗೆ ಬೈದ. ಕಣ್ಣು ಅದನ್ನ ಕೇಳಿತು, ಕಿವಿ ಅದನ್ನ ಕೇಳಿತು, ಅವನು ನನಗ ಒಂದು ಬಡದ ತಕ್ಷಣ ಅದು ಸ್ಪರ್ಶನು ಕೂಡ ಅದನ್ನ ಗ್ರಾಸ್ ಮಾಡ್ತು. ಎಲ್ಲ ಇನ್ಫಾರ್ಮೇಶನ್ಸ್ಗಳು ಮನಸ್ಸು ಸರಿಯಾಗಿ ಇವ್ಯಾಲ್ಯೂಯೇಟ್ ಮಾಡದೆ, ತಪ್ಪಾಗಿ ಇವ್ಯಾಲ್ಯೂಯೇಟ್ ಮಾಡಿ, ಇವ ನನ್ನ ಎನಿಮಿ ಇದಾನ ಅಂತ ಇವ್ಯಾಲ್ಯೂಯೇಟ್ ಮಾಡಿ ಅದನ್ನ ಒಳಗಡೆ ಕಳಿಸಿದಾಗ ಒಳಗಡೆ ಸೆನ್ಸೇಷನ್ಸ್ಗಳು ಕ್ರಿಯೇಟ್ ಆದವು. ಸೆನ್ಸೇಷನ್ಸ್ಗಳು ಕ್ರಿಯೇಟ್ ಆದ್ಮೇಲೆ ಅದನ್ನ ನನ್ನ ಸ್ಮೃತಿಯೊಳಗೆ ತಗೊಂಡಾಗ ಸ್ಮೃತಿಯೊಳಗೆ ಒಂದು ಸೇವ್ ಆಗ್ಯದ. ಏನಂತ? ಈ ರೀತಿ ಮಾಡಿದವರು ಯಾರಾದ್ರೂ ಇದ್ರೆ ಅವ್ರ ಎನಿಮಿಗಳು ಅಂತೇಳಿ. ಬೈದು ಸಿಟ್ಟು ಮುಖ ಮಾಡಿಕೊಂಡದನ್ನ ನೋಡಿ ಬೈದಿರ್ತಕ್ಕಂಥ ಕರ್ಕಶ ಶಬ್ದಗಳು ಮತ್ತು ಕಪಾಳಕ್ಕೆ ಬಿದ್ದಿರ್ತಕ್ಕಂಥ ಒಂದು ಏಟು, ಈ ಮೂರನ್ನು ಕಾಂಬಿನೇಷನ್ಸ್ಗಳನ್ನ ಆಲ್ರೆಡಿ ನಾವು ಒಂದು ಕಡೆ ಎಕ್ಸ್ಪೀರಿಯನ್ಸ್ ಮಾಡಿದ್ದು ನನ್ನಲ್ಲಿ ಸೇವ್ ಆಗ್ಯದ. ಅದಕ್ಕೆ ಇದನ್ನ ಕಂಪೇರ್ ಮಾಡ್ಕೊಳ್ತೀನಿ. ಎಸ್, ಹಿ ಈಸ್ ಏನದು ತಪ್ಪು ಮಾಡ್ತಾ ಇದ್ದಾನ ಅಂತೇಳಿ, ಅಥವಾ ಎನಿಮಿ ಅಂತೇಳಿ ಫೇಸ್ ಆಗ್ತದ. ಅವಾಗ ಮತ್ತೊಂದು ಸೆನ್ಸೇಷನ್ಸ್ ಬರ್ತದೆ. ಆ ಸೆನ್ಸೇಷನ್ಸ್ ಹೇಳ್ತದ ನೀನು ವಾಪಸ್ ಒಡಿ ಅಂತೇಳಿ. ವಾಪಸ್ ಒಡಿ ಅಂತಕ್ಕಂಥ ಸೆನ್ಸೇಷನ್ಸ್ ಈ ಕೈ ಮೇಲೆ ಬರ್ತದ. ಅವಾಗ ಬಂದ ತಕ್ಷಣ ಈ ಸ್ಪರ್ಶ ಅಂತಕ್ಕಂಥ ಇಂದ್ರಿಯ ಮತ್ತೆ ಅವನಿಗೆ ವಾಪಸ್ ಹೊಡಿತದ. ಹಾಗಾದ್ರೆ ಈ ಎಂಟೈರ್ ಸರ್ಕಲ್ ಒಳಗಡೆ ನಾನು ಎಲ್ಲಿ ಕಂಟ್ರೋಲ್ ಮಾಡಬೇಕು ಅಥವಾ ಎಲ್ಲಿ ಕಟ್ ಮಾಡಬೇಕು ಅಂತಂದ್ರ, ಯು ಕೆನ್ ನಾಟ್ ಅವಾಯ್ಡ್
ಅವ ಬೈಯೋದನ್ನ ನೀ ತಪ್ಸಕ್ ಆಗಂಗಿಲ್ಲ, ಅವ ಬಡಿಯೋದನ್ನು ನೀ ತಪ್ಸಕ್ ಆಗಂಗಿಲ್ಲ. ಬಿಕಾಸ್ ನೀ ಸಣ್ಣವದಿ ಅವ ದೊಡ್ಡವದನ ಅಂತ ತಿಳ್ಕೊಳ್ರಿ. ಜಸ್ಟ್ ಎನ್ ಎಕ್ಸಾಂಪಲ್. ಬಡಿಯೋದು ತಪ್ಸಕ್ಕಾಗಲ್ಲ, ಬೈಯೋದು ತಪ್ಸಕ್ಕಾಗಲ್ಲ, ನೋಡೋದು ತಪ್ಸಕ್ಕಾಗಲ್ಲ. ಬಿಕಾಸ್ ನೀ ಕಣ್ಣು ತೆಗೆದು ಬಿಟ್ಟಿದ್ದಿ, ಅವ್ನು ನಿನ್ನ ಎದುರು ನಿಂತು ಬಿಟ್ಟಾನ. ನೋಡೋದು ತಪ್ಸಕ್ಕಾಗಲ್ಲ. ಓಕೆ, ಬಂತದು. ಬಂದ ಮೇಲೆ ನಿನ್ನ ಮನಸ್ಸು ಪ್ರಜ್ಞೆ ಏನೈತಲ್ಲ, ಮನಸ್ಸಿನ ಪ್ರಜ್ಞೆ ಏನೈತಲ್ಲ, ಅದಕ್ಕೆ ನೀ ಟ್ರೈನ್ಡ್ ಮಾಡಿರ್ಬೇಕು ಫಸ್ಟಿಗೆ. ನೀ ಎಲ್ಲದನ್ನು ಫಿಲ್ಟರ್ ಮಾಡ್ಲಾರ್ದ ಒಳಗೆ ಕಳ್ಸಕ್ ಹೋಗ್ಬೇಡ. ಫಿಲ್ಟರ್ ಮಾಡು. ನೀ ಸರಿಯಾಗಿ ಟ್ರೈನ್ ಮಾಡಿಲ್ಲ ಅಂದ್ರೆ, ಟ್ರೈನ್ ಹೆಂಗ್ ಮಾಡ್ಬೇಕು ಆಮೇಲೆ ಹೇಳೋಣ. ಸರಿಯಾಗಿ ಟ್ರೈನ್ ಮಾಡಿಲ್ಲ ಅಂದ್ರೆ ಒಂದು ಡಿಫೆಕ್ಟ್ ಹೇಳಕತ್ತದ ನಮ್ಗೆ, ಟ್ರೈನ್ ಸರಿಯಾಗಿಲ್ಲ. ಓಕೆ, ಲೀವ್ ಇಟ್. ಟ್ರೈನ್ ಸರಿಯಾಗಿಲ್ಲ, ನೋ ಪ್ರಾಬ್ಲಮ್, ಒಳಗಡೆ ಹೋಯ್ತು. ಬಟ್ ಮೆಡಿಟೇಷನ್ ಮಾಡ್ಬೇಕು. ಟ್ರೈನಿಂಗ್ ಅರ ಮಾಡು ಒಂದು, ಇಲ್ಲ ಮೆಡಿಟೇಷನ್ ಅರ ಮಾಡು. ಟ್ರೈನಿಂಗ್ ವಿಲ್ ಟ್ರೈನ್ ಯುವರ್ ಮೈಂಡ್, ಮೆಡಿಟೇಷನ್ ವಿಲ್ ಟ್ರೈನ್ ಯುವರ್ ಸೆನ್ಸೇಷನ್ಸ್. ಟ್ರೈನಿಂಗ್ ವಿಲ್ ಟ್ರೈನ್ ಯುವರ್ ಮೈಂಡ್. ಟ್ರೈನಿಂಗ್ ಅಂದ್ರೆ ಏನು? ಬುಕ್ಸ್ ಓದೋದು, ಚಲೋ ಮಂದಿನ ಕೇಳೋದು, ಚಿಂತನೆಗಳನ್ನು ಮಾಡೋದು, ಅನಾಲಿಸಿಸ್ ಮಾಡೋದು, ಇವೆಲ್ಲವನ್ನು ಮಾಡಿ ಇಟ್ಕೊಂಡಿದ್ದಿ. ಒಬ್ಬ ವಿದ್ವಾಂಸ ಆಗಿದ್ದಿ ಅಂತಂದ್ರ, ಜಗತ್ತನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಿ, ಥಿಂಕಿಂಗ್ ಮೂಲಕನೇ ಅರ್ಥ ಮಾಡ್ಕೊಂಡಿದ್ದಿ ಅಂದ್ರೆ ಅವೆಲ್ಲದನ್ನು ನೀನು ಗ್ರಹಿಸಿ ಏನ್ ಮಾಡ್ತಿದ್ದಿ, ಆ ವ್ಯಕ್ತಿ ಈ ಸಮಯದೊಳಗಡೆ ಬಹಳ ಡಿಸ್ಟರ್ಬ್ಡ್ ಆಗ್ಯಾನ, ಅವನ್ ನಾನು ಡಿಸ್ಟರ್ಬ್ ಮಾಡಕ್ ಬರಕತ್ತನ, ಬಟ್ ನಾನು ಅವನಿಗೆ ಬಲಿ ಆಗಂಗಿಲ್ಲ. ದಿಸ್ ಇಸ್ ವಾಟ್ ಮೈ ಥಿಂಕಿಂಗ್ ಸೇಸ್ ದ್ಯಾಟ್. ಅವ್ರು ನನ್ಕಿಂತ ದೊಡ್ಡವ್ರು ಇದಾರೆ ವಯಸ್ಸಿನೊಳಗ, ನಡೀತದ, ಏನ್ ಪ್ರಾಬ್ಲಮ್ ಇಲ್ಲ. ಒಂದ್ ಏಟಲ್ಲ ನಡೀತದ, ಒಂದ್ ಬೈಗಳಲ್ಲ ನಡೀತದ, ಇಟ್ಸ್ ಓಕೆ. ಆಮೇಲೆ ಅವ್ರು ಸರಿ ಆದ್ಮೇಲೆ ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ. ದಿಸ್ ಇಸ್ ವಾಟ್ ಐ ಟ್ರೈನ್ಡ್ ಮೈ ಮೈಂಡ್, ದಟ್ಸ್ ವೈ ಅದು ಬಂದಿದ್ದನ್ನ ನನ್ನ ಸೆನ್ಸೇಷನ್ಗೆ ಟಚ್ ಮಾಡೋದನ್ನ ಬಿಟ್ಟೆ. ನನ್ನ ಸೆನ್ಸೇಷನ್ ಟಚ್ ಆಗ್ಲಿಲ್ಲ, ಅದು ಮೆಮರಿಗೂ ಹೋಗ್ಲಿಲ್ಲ, ವಾಪಸ್ಸು ಬರ್ಲಿಲ್ಲ, ನನ್ನ ಕೈನೂ ಎತ್ತಲಿಲ್ಲ, ಅವ್ರಿಗೆ ವಾಪಸ್ ಹೊಡಿಲಿಲ್ಲ. ಬಿಕಾಸ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ದ ಮೈಂಡ್ ಇಟ್ ಸೆಲ್ಫ್. ಲೆಟ್ ಅಸ್ ಕನ್ಸಿಡರ್ ಐ ಹ್ಯಾವ್ ನಾಟ್ ಟ್ರೈನ್ಡ್. ನಾನು ಏನೂ ಇಂಥವಿಗೆ ಉಪಾಧ್ಯಾಪಿ ಮಾಡಿಲ್ಲ, ಓದೋದು ಬರೆಯೋದು ನಾಲೆಜ್ ಇವನ್ ಯಾವುದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿಲ್ಲ. ಬಟ್ ಅಂತ ಟೈಮ್ನೊಳಗಿಂದ ಸೆನ್ಸೇಷನ್ಸ್ಗಳಿಗೆ ಹೋಗ್ತದೆ. ಸೆನ್ಸೇಷನ್ಸ್ ಒಳಗೆ ಹೋಯ್ತು ಅಂತಂದ್ರೆ ನೀನ್ ಮೆಡಿಟೇಷನ್ ಅರ ಮಾಡಿರ್ಬೇಕು. ಓದೋದು ಬರೆಯೋದಾಗಿಲ್ಲಲ್ಲಪ್ಪ ನಿನ್ನಿಂದ, ಯಾಕಂದ್ರೆ ನೀ ಎಜುಕೇಟೆಡ್ ಇಲ್ಲ, ನಿನ್ನ ಹತ್ರ ಜಾಸ್ತಿ ಜನರ ಸಂಪರ್ಕ ಇಲ್ಲ, ಏನೂ ಇಲ್ಲಲ್ಲ. ಹಂಗಾರೆ ನೀ ಸಮಾಧಿ ಸ್ಥಿತಿಯನ್ನ ಅಚೀವ್ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಪ್ರೆಸೆಂಟ್ ಸಿಚುವೇಶನ್ಸ್ ಅಲ್ಲಿ ಇರ್ಬೇಕು. ಆಗಿದ್ದ ಇದೇನದು ಕರೆಂಟ್ ಸಿಚುವೇಶನ್ ದೃಷ್ಟಾಭಾವದಲ್ಲಿ ಇರ್ತಕ್ಕಂಥ ಪ್ರಾಕ್ಟೀಸ್ ಮಾಡಿರ್ಬೇಕು. ಇವೆಲ್ಲಾ ಪ್ರಾಕ್ಟೀಸ್ಗಳನ್ನ ಮಾಡಿಟ್ಟಿದ್ದಿ ಅಂದ್ರ ಅವ ಬಡದ ಬಡದ ಮೇಲೂ ನಿನ್ ಮನಸ್ಸಂತೂ ವಾಪಸ್ ಬಡಿ ಅಂತೇಳಿ. ಬಟ್ ನೀನ್ ಇಂಟರ್ನಲ್ ಅದೇನ್ ಸೆನ್ಸೇಷನ್ ಕಂಟ್ರೋಲ್ ಮಾಡ್ತಕ್ಕಂಥ ಇಂಟರ್ನಲ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಹೇಳಕತ್ತದ, ಇಟ್ಸ್ ಓಕೆ, ನಲ್ಲಿಫೈ ಇಟ್, ಡೋಂಟ್ ಅನಲೈಸ್ ಇಟ್, ಡೋಂಟ್ ಸೆಂಡ್ ಇಟ್ ಟು ದ ಸ್ಮೃತಿ, ಇಟ್ಸ್ ಓಕೆ ಅಂತೇಳಿ ನೀನು ಅಲ್ಲಿ ಸ್ಟಾಪ್ ಮಾಡಿದೆ ಅಂದ್ರೆ, ಯಾವ ಲೆವೆಲ್ ಒಳಗಡೆ? ಬುದ್ಧನ ಅಂತರಂಗದ ನೆಲೆಯೊಳಗಡೆ. ಬುದ್ಧ ಅಂದ್ರೆ ಆ ಬುದ್ಧ ಅಲ್ಲ, ಬುದ್ಧತ್ವದ ಬೋಧಿಯಿಂದ ನೀ ಏನಾದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದಿ ಅಂತಂದ್ರೆ, ಮನಸ್ಸು ಚಂಚಲ ಐತಿ, ಇಟ್ಸ್ ಓಕೆ. ಮನಸ್ಸು ಚಂಚಲ ಐತಿ, ಇಟ್ಸ್ ಓಕೆ. ಕಣ್ಣು ಚಂಚಲದ, ಇಟ್ಸ್ ಓಕೆ. ಕಿವಿ ಚಂಚಲದ, ಇಟ್ಸ್ ಓಕೆ. ಕಣ್ಣು, ಬಾಯಿ, 5 ಇಂದ್ರಿಯಗಳು ಚಂಚಲದ, ಅದನ್ನ ಬಿಟ್ಟು ಮನಸ್ಸನ್ನು ಚಂಚಲದ, ಇಟ್ಸ್ ಓಕೆ. ಐ ಆಮ್ ದೇರ್. ಯಾರು? ಹಿಂದ್ಗಡೆ ಬುದ್ಧತ್ವ, ಬುದ್ಧಿ. ಅದ್ರಲಿಂದ ನೀನು ಆ ಬುದ್ಧಿ ಬೆಳಿಬೇಕಾದ್ರ ನಾಳೆ ಇದೇನು ಓದೋದ್ರಿಂದ ಬೆಳಂಗಿಲ್ಲ. ಅದು ಒಳಗಡೆ ಸೆನ್ಸೇಷನ್ಸ್, ಮೆಡಿಟೇಷನ್, ಧ್ಯಾನ, ಸಮಾಧಿ ಸ್ಥಿತಿಯಿಂದ ಬೆಳೆದು ನಿಂತದ. ಇಟ್ಸ್ ಓಕೆ. ನಿಂದಿರ್ಸಿದೆ ಅಂದ್ರೆ ಅದು ಸಂಸ್ಕಾರಕ್ಕೆ ಹೋಗ್ಲಿಲ್ಲ, ಹಿಂದ್ಗಡೆ ಅದಕ್ಕೆ ಟಚ್ ಆಗ್ಲಿಲ್ಲ. ಹಿಂದ್ಗಡೆ ಅದಕ್ಕೆ ಟಚ್ ಆಗಿಲ್ಲ ಅಂತಂದ್ರೆ ಇಲ್ಲೊಂದು ಅದ್ಭುತವಾದಂತ ಒಂದು ಕೆಲಸ ಆಗ್ತದೆ. ಏನಂದ್ರ, ನಿನ್ನ ಆ ಮೆಮರಿ ಹಿಂದ್ಗಡೆ ಯಾರೋ ಕಡೆಯಿಂದ ಬಡಿಸ್ಕೊಂಡಿದ್ದೇನು ಮೆಮರಿ ಐತಲ್ಲ, ಅದು ಸ್ಟೋರ್ ಆಗೈತದು. ಬಟ್ ಈ ಇನ್ಸಿಡೆಂಟ್ ಏನದಲ್ಲ, ಈ ಇನ್ಸಿಡೆಂಟ್ ಬಂದ್ ಇದನ್ನ ಪ್ರಚೋದನೆಗೊಳಿಸ್ಲಿಲ್ಲ. ಬಿಕಾಸ್ ಅದು ಸ್ಟಾಪ್ ಆಯ್ತು. ಐದರ್ ಇಟ್ ಈಸ್ ಇನ್ ದ ಮನಸ್ಸಿನ ಲೆವೆಲ್, ಆರ್ ಇಟ್ ಈಸ್ ಇನ್ ದ ಮೆಡಿಟೇಷನ್ ಲೆವೆಲ್ ಒಳಗೆ ಸ್ಟಾಪ್ ಆಯ್ತು. ಇದಕ್ಕ ಅದು ಟಚ್ ಆಗ್ಲಿಲ್ಲ. ಇದು ಡಿಕೆ ಆಗ್ತಾ ಹೋಗ್ತದ, ಬರ್ತಾ ಬರ್ತಾ ಬರ್ತಾ. ಬಿಕಾಸ್ ಇಟ್ ಇಸ್ ಪ್ರಮೋಟ್ ಆಗ್ತಾ ಇಲ್ಲ. ಇದು ಡಿಕೆ ಆಗ್ತಾ ಹೋಗ್ತದ. ಡಿಕೆ ಆಯ್ತು. ಒಂದು ದಿನ ಈ ಮೆಮರಿ ನಿನ್ನಲ್ಲಿ ಏನಿತ್ತಲ್ಲ ಬಡಿಸ್ಕೊಂಡಿದ್ದು, ಹಳೆ ಎಷ್ಟೋ ವರ್ಷದಿಂದ ಬಡಿಸ್ಕೊಂಡಿದ್ದು, ಆ ಮೆಮರಿ ಏನಾಗ್ತದ, ಡಿಲೀಟ್ ಆಗ್ತದ. ಆ ಸಂಸ್ಕಾರ ಏನಾಗ್ತದ, ಡಿಲೀಟ್ ಆಗ್ತದ. ಆ ಪಾಪ ಕರ್ಮ ಅಂತ ಹೇಳ್ತಾರಲ್ಲ, ಆ ಪಾಪ ಕರ್ಮ ಏನಾಗ್ತದ, ಡಿಲೀಟ್ ಆಗ್ತದ. ಆ ಡಿಲೀಟ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಜನರೇಷನ್ ಒಳಗ ಅಥವಾ ನೆಕ್ಸ್ಟ್ ಇನ್ಸಿಡೆಂಟ್ ಒಳಗಡೆ ಇನ್ನೊಬ್ಬ ಅದೇ ಸೇಮ್ ಫೇಸ್ ತಗೊಂಡ್ಬಂದ ಅಂತಂದ್ರ ನಿನ್ನ ಹತ್ರ ಮೆಮರಿನೇ ಇಲ್ಲ. ಅಂದ್ಮೇಲೆ ನೀನು ಇವ್ಯಾಲ್ಯೂಯೇಟೇ ಮಾಡಂಗಿಲ್ಲ ಅಂದ್ಮೇಲೆ ನಿನಗೆ ನೆಕ್ಸ್ಟ್ ಜನ್ಮನೇ ಇಲ್ಲ ಅಂದ್ಮೇಲೆ ಮೋಕ್ಷ, ಮುಕ್ತಿ, ವಾಟ್ ಎವರ್ ದಟ್ ಇಸ್ ದೇರ್, ಅದು ಇಲ್ಲೇ ತಗೊಂಡು ಇಲ್ಲಿಗೆ ಎಂಡ್ ಆಯ್ತದ. ನಿನ್ ಲೈಫ್ ಇಟ್ ಈಸ್ ಎಂಡೆಡ್ ಹಿಯರ್ ಓನ್ಲಿ. ಮುಗಿತದು. ಬಿಕಾಸ್ ಸ್ಮೃತಿನೇ ಇಲ್ಲಲ್ಲ, ಮೆಮರಿನೇ ಇಲ್ಲಲ್ಲ. ಅದು ಡಿಕೆ ಆಗ್ತಾ ನಲ್ಲಿಫೈ ಹೋಗ್ಬಿಟ್ಟದ. ಈಗ ನಾ ಈಗ ಬ್ಯಾಡ್ ಎಕ್ಸಾಂಪಲ್ ತಗೊಂಡು ಹೇಳಿದೆ, ಕೇಳಕ್ ಬಹಳ ಖುಷಿ ಅನ್ಸುತ್ತೆ. ಬಟ್ ಗುಡ್ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ, ಅದನ್ನು ಬಹಳ ಚೆನ್ನಾಗಿ ಟ್ರೈನ್ ಮಾಡ್ಬೇಕು ನಾವು. ಓಕೆ, ನೆಕ್ಸ್ಟ್ ಬಾ. ಈಗ ಗುಡ್ ಎಕ್ಸಾಂಪಲ್. ಸರ್, ನೀವು ದೇವರಂತ ಮನುಷ್ಯರಿ ಸರ, ಹೂವಿನ ಹಾರ ತಗೊಂಡ್ಬಂದಿವಿ, ಶಾಲ್ ತಗೊಂಡ್ಬಂದಿವಿ, ಹಾಕ್ತಾ ಇದೀವಿ ನಿಮಗ ಅಂತೇಳಿ.
ಓಕೆ, ಬಂತು, ಹೂವಿನ ಹಾರ ಕೊಳ್ಳಿಗೆ ಬಿತ್ತು, ಶಾಲುನು ಇದು ಬಿತ್ತು, ಪನ್ನೀರ್ ಹಾಕಿದ್ರು, ಹೂವ ನಿಮ್ ಮೇಲೆ ಹಾಕಿದ್ರು. ಹಾಕಿದ ತಕ್ಷಣ ಕಣ್ಣು ಹೇಳಕತ್ತದ ಐ ಲವ್ ದೆಮ್, ಕಿವಿ ಹೇಳಕತ್ತದ ಐ ಲವ್ ದೆಮ್, ಅಂಡ್ ಚರ್ಮ ಸ್ಪರ್ಶ ಹೇಳಕತ್ತದ ದೇ ಆರ್ ಫಾರ್ ಮೀ ಓನ್ಲಿ, ಅವ್ರು ನನಗೋಸ್ಕರ ಈ ಜಗತ್ತಿನಲ್ಲಿ ಇದಾರ, ಅವ್ರು ನನಗೋಸ್ಕರ ಹುಟ್ಟಿದಾರೆ, ನನ್ನ ಭಕ್ತಾದಿಗಳು, ಅವ್ರಿಗೋಸ್ಕರ ನಾನು ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ಹೇಳಕತ್ತದ. ಅವ್ ಮನಸ್ಸು ನೀ ಟ್ರೈನ್ಡ್ ಮಾಡಿದ್ದಿ ಅಂತಂದ್ರೆ ಅದು ಹೇಳ್ತದ ಇಟ್ಸ್ ಓಕೆ ಸ್ಟಾಪ್ ದೆಮ್, ಅಂದ್ರೆ ಹಾಕೋದನ್ನ ಸ್ಟಾಪ್ ದೆಮ್ ಅಲ್ಲ, ಇಟ್ಸ್ ಓಕೆ, ನಾನು ಈ ಇನ್ಫಾರ್ಮೇಶನ್ ಒಳಗೆ ಕಳ್ಸಂಗಿಲ್ಲ, ಸೆನ್ಸೇಷನ್ ಕಳ್ಸಂಗಿಲ್ಲ, ಈ ಸುಖವನ್ನ ನಾನು ಅನುಭವಿಸುವುದಿಲ್ಲ. ಈ ಸುಖವನ್ನ ಯಾಕೆ ಅನುಭವಿಸುದಿಲ್ಲ? ಟೆಂಪ್ರವರಿ ಅದ ಇದು, ಇಟ್ ಇಸ್ ಟೆಂಪ್ರವರಿ. ಇವತ್ತು ಬೈದಿದಾರ, ತಪ್ಪಿ ಬೈದಾರ ಅಂತ ಇರ್ತೀವಲ್ಲ ಸರ್, ಅವ್ರು ಬಾಯಿ ತಪ್ಪಿ ಬೈದಾರ್ರಿ ಅಂತಾರಲ್ಲ, ಹಂಗ ಬಾಯಿ ತಪ್ಪಿ ಹೊಗಳ್ಯಾರವ್ರು, ಬಾಯಿ ತಪ್ಪಿ ಹೊಗಳ್ಯಾರವ್ರು. ಸರ್ ಅವ ಕೈ ತಪ್ಪಿ ಬಡದಾನ್ರಿ ಅಂತಾರಲ್ಲ, ಹಂಗ ಕೈ ತಪ್ಪಿ ಸನ್ಮಾನ ಮಾಡ್ಯಾರ ಅವರು. ಅರ್ಥ ಆಯ್ತಾ? ಅವರು ಏನೋ ಸರ ಮನಸ್ಸು ಸರಿಗಿದ್ದಿಲ್ಲ, ಹಂಗಾಗಿ ಅವ್ರನ್ನ ಕ್ಷಮಿಸ್ಬಿಡ್ರಿ, ಅವ್ ಗೊತ್ತಿಲ್ಲಾರ್ದಂಗ್ ಒದ್ದಾರ್ರಿ ಅವರು ಅಂತ ಹೇಳ್ತಿರ್ತಾರಲ್ಲ, ಸಮಾಧಾನ ಮಾಡ್ತಾರಲ್ಲ, ಹಂಗೆ ಗೊತ್ತಿಲ್ಲಾರ್ದಂಗ್ ಸನ್ಮಾನ ಮಾಡ್ಬಿಟ್ಟಾರ್ರಿ, ಕ್ಷಮಿಸ್ಬಿಡ್ರಿ. ಇದನ್ನ ನೀನು ಒಳಗಡೆ ಇನ್ಫಾರ್ಮೇಶನ್ ಕಳ್ಸಕತ್ತಿದಿ. ಯೇಸು ಕ್ರಿಸ್ತ ಶಿಲುಬೆಗೆ ಏರಿಸಿದಾಗ ದೇವರಿಗೆ ಅಂದಂತ, ಓ ಗಾಡ್ ದೇ ಆರ್ ಇಗ್ನೋರೆಂಟ್ ಪೀಪಲ್, ಅವ್ರನ್ನ ಕ್ಷಮಿಸಿ ಬಿಡು ಅಂದಂತ. ಅದೇ ಸೇಮ್ ಅಕಸ್ಮಾತ್ ಯೇಸು ಕ್ರಿಸ್ತನನ್ನ ಅವನ್ ಬದುಕಿದಾಗನೇ ಕೂಡ ಹೂವಿನರ ಹಾಕಿ ಸನ್ಮಾನ ಮಾಡಿ ಯು ಆರ್ ದ ಓನ್ಲಿ ಗಾಡ್ ಫಾರ್ ದ ಎಂಟೈರ್ ವರ್ಲ್ಡ್ ಅಂತೇಳಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಕೂಡ ಯೇಸು ಕ್ರಿಸ್ತ ಏನಂತಿದ್ದ, ಓ ಗಾಡ್ ಫರ್ಗಿವ್ ದೆಮ್, ದೇ ಡೋಂಟ್ ನೋ ಎನಿಥಿಂಗ್ ಅಂತ ಹೇಳ್ತಾ ಇದ್ದ. ದಿಸ್ ಮೆಸೇಜ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬರೀ ಕೈ ಮಳಿ ಬಡ್ದಾಗ ಅಷ್ಟೇ ಓ ಗಾಡ್ ಫರ್ಗಿವ್ ದೆಮ್ ಅಲ್ಲ, ಹೂವಿನ ಹಾರ ಹಾಕಿದಾಗನು ಕೂಡ ಓ ಗಾಡ್ ಫರ್ಗಿವ್ ದೆಮ್, ಬಿಕಾಸ್ ದೇ ಡೋಂಟ್ ನೋ ಹೂ ಇಸ್ ಗಾಡ್ ಅಂಡ್ ದೇ ಆರ್ ವರ್ಷಿಪಿಂಗ್ ಮೀ. ದೇ ಡೋಂಟ್ ನೋ ಹೂ ಇಸ್ ದ ರಿಯಲ್ ಮಾಸ್ಟರ್ ಬಟ್ ದೇ ಆರ್ ವರ್ಷಿಪಿಂಗ್ ಮೈ ಫೀಟ್. ಪ್ಲೀಸ್ ಫರ್ಗಿವ್ ದೆಮ್, ಓ ಗಾಡ್ ಪ್ಲೀಸ್ ಫರ್ಗಿವ್ ದೆಮ್. ಗಾಂಧೀಜಿಗೆ ಹೃದಯದೊಳಗಡೆ ಬಿತ್ತಲ್ಲ, ಅದು ಬಿದ್ದಾಗ ಹೇ ರಾಮ್ ಅಂತ ತಿರ್ಕೊಂಡ. ಓಕೆ, ಹಂಗೆ ಗಾಂಧೀಜಿಗೆ ಅಕಸ್ಮಾತ್ ಹೂವಿನರ ಹಾಕಿ ಸನ್ಮಾನ ಮಾಡಿದ್ರು ಕೂಡ ಹೇ ರಾಮ್ ಅಂತದ. ಎರಡೂ ಸ್ಥಿತಿಯಲ್ಲಿ ಸಮಸ್ಥಿತಿಯೊಳಗೆ ಬರ್ಬೇಕು, ಎರಡೂ ಸ್ಥಿತಿಗಳು ಸಮಸ್ಥಿತಿಗಳು ಬರ್ಬೇಕು. ಅದಕ್ಕೆ ಈ ಇನ್ಸಿಡೆಂಟ್ ಒಳಗೆ ಬಂತಂದ್ರ ನೀವು ಮೈಂಡನ್ನ ಟ್ರೈನ್ ಮಾಡಿದ್ರಿ ಅಂದ್ರ ಅದನ್ನ ಸ್ಟಾಪ್ ಮಾಡ್ತದ. ಇಟ್ಸ್ ಓಕೆ, ಇದು ಹೊರಗಡೆನೆ ಇರ್ಲಿ, ಇದನ್ನ ಒಳಗೆ ತಗೊಳಂಗಿಲ್ಲ ನಾನು, ಬೈಗಳ ಇರ್ಲಿ ಸ್ತುತಿನಿಂದ ಯಾವುದೇ ಇರಲಿ ಒಳಗೆ ತಗೊಳಂಗಿಲ್ಲ, ಸ್ಟಾಪ್ ಮಾಡಿದೆ. ತಪ್ಪಿ ತಗೊಂಡ್ಬಿಟ್ಟಿಯಪ್ಪ, ತಪ್ಪಿ ತಗೊಂಡದ ಹೆಂಗ? ಅವ್ರು ಹೂವಿನಾರ ಹಾಕಕ್ ಬಂದ್ರು, ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ನೀವೆಲ್ಲ ಇಷ್ಟೆಲ್ಲ ಸತ್ಕಾರ ಮಾಡಿದ್ರಿ ಸರ್, ಬಹಳ ಖುಷಿ ಆಯ್ತು ಸರ್ ಅಂತ ಅನ್ಕೊಂಡೆ, ಅಂದ್ಬಿಟ್ಟೆ, ಅದನ್ನ ಫೀಲ್ನು ಮಾಡ್ಬಿಟ್ಟೆ, ಸೆನ್ಸೇಷನ್ಸ್ ಉದ್ವೇಗಗಳಲ್ಲಿ ಬಂದುಬಿಟ್ಟು. ಬಟ್ ನಾ ಮೆಡಿಟೇಟರ್ ಅದೀನಲ್ಲ, ಮೆಡಿಟೇಟರ್ ಇರೋದ್ರಿಂದ ಆ ಸೆನ್ಸೇಷನ್ಸ್ ಬಂದಿಲ್ಲ, ಬಟ್ ಬಾಯಿಂದ ಮಾತುಗಳು ಬರಕತ್ತವ. ನನಗೆ ಎಲ್ಲರೂ ಕರೆದು ಇಷ್ಟು ಚೆನ್ನಾಗಿ ಸನ್ಮಾನ ಮಾಡಿದಕ್ಕೋಸ್ಕರ ಬಹಳ ಖುಷಿ ಆಯ್ತು, ಇದೇ ರೀತಿ ಮಾಡ್ತಾ ಇರಿ ಅಂತ ಹಿಂಗೇನೋ ಹೇಳ್ತಾ ಇದ್ದೀನಿ. ಬಟ್ ಒಳಗಡೆ ಆ ಖುಷಿಯ ಸೆನ್ಸೇಷನ್ಸ್ ಇಲ್ಲ. ನಾನು ನಗಕತ್ತಿನ ಮತ್ತೆ ಹಂಗೆ ಇಂಟರ್ಪ್ರಿಟ್ ಮಾಡ್ಬೇಡ್ರಿ. ಅದು ಹೇಳ್ತಾ ಇದ್ದೀನಿ, ಇಟ್ಸ್ ಓಕೆ, ನೀವೆಲ್ಲರೂ ನನಗೆ ಬಹಳ ಸನ್ಮಾನ ಮಾಡಿದ್ರಿ, ಎಲ್ಲರೂ ನನ್ನನ್ನು ಬಹಳ ಹಚ್ಕೊಂಡಿದ್ದೀರಿ, ಬಟ್ ಎಲ್ಲರಿಗೂ ಒಂದು ಇನ್ಫಾರ್ಮೇಶನ್ ನೆನಪಿರ್ಲಿ, ನಾನು ಒಬ್ಬ ಮನುಷ್ಯ ಇದ್ದೀನಿ, ನೀವು ಅನ್ಕೊಂಡಿದ್ದು ಎಲ್ಲದನ್ನು ನಾನು ನಿಮಗೆ ಈಡೇರಿಸ್ಲಿಕ್ಕೆ ಆಗಂಗಿಲ್ಲ, ಆದ್ರಿಂದ ನನ್ನನ್ನು ಕ್ಷಮಿಸ್ರಿ, ಮುಗಿತು, ಇದನ್ನ ಇಲ್ಲೇ ಬಿಟ್ಬಿಡು. ಒಳಗಡೆ ಸೆನ್ಸೇಷನ್ಸ್ ಎಬಿಸಿಗೊಡ್ಲಿಲ್ಲ ಅಂದ್ರೆ ಒಳಗಡೆ ಸನ್ಮಾನ ಅಂದ್ರೆ ಚಲೋ ಅಂತ ಏನದು ಮೆಮರಿ ಅದಲ್ಲ, ಆ ಮೆಮರಿ ಬರ್ತಾ 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 ಡಿಕೆ ಆಗ್ತದ, ಅದು ಡಿಕೆ ಆಗಿ ಹೋಗ್ತದ. ನೆಕ್ಸ್ಟ್ ಟೈಮ್ ನಿಮ್ಗೆ ಸನ್ಮಾನ ಮಾಡಿದ್ರ ಏನು ಇರಂಗಿಲ್ಲ, ಏನು ಇಲ್ಲ ಅಂದ್ಮೇಲೆ ನೆಕ್ಸ್ಟ್ ಜನ್ಮ ಇಲ್ಲ, ಪುಣ್ಯವನ್ನ ಸ್ಟೋರೇ ಮಾಡಕತ್ತಿಲ್ಲ ಅಂದ್ಮೇಲೆ ನಿನಗೆ ನೆಕ್ಸ್ಟ್ ಬರ್ತಾರ ಯಾಕೆ ಸಿಗ್ಬೇಕು? ಪಾಪವನ್ನ ಸ್ಟೋರೇ ಮಾಡ್ತಾ ಇಲ್ಲ ಅಂದ್ಮೇಲೆ ನೆಕ್ಸ್ಟ್ ಬರ್ತಾರ ಯಾಕೆ ಬೇಕು? ಮುಕ್ತಿ ಮೋಕ್ಷ ಸ್ಟಾರ್ಟ್. ನೋಡಿ, ಓವರ್ ಥಿಂಕಿಂಗ್ ಹೆಂಗ ಅದರದ್ದು ನೇಚರ್ನ ಎಕ್ಸ್ಪ್ಲೇನ್ ಮಾಡ್ತಾ 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 ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು ವಾಟ್ ಈಸ್ ಮುಕ್ತಿ ಮೋಕ್ಷ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂದ್ರೆ ಓವರ್ ಥಿಂಕಿಂಗ್ ಅನ್ನ ನೀವು ಟೂಲ್ ಆಗಿ ಯೂಸ್ ಮಾಡ್ಕೊಳ್ರಿ. ಟೂಲ್ ಆಗಿ ಹೆಂಗ್ ಯೂಸ್ ಮಾಡ್ಕೊಳ್ಬೇಕಂದ್ರೆ, ಪ್ರಜ್ಞೆಯನ್ನ ಜಾಗೃತಿ ಮಾಡ್ಲಿಕ್ಕೋಸ್ಕರ ಓವರ್ ಥಿಂಕಿಂಗ್ ಮಾಡ್ರಿ. ಪ್ರಜ್ಞೆ ಜಾಗೃತಿ ಆಯ್ತಂದ್ರೆ ಶೀಲ್ಡ್ ಆಗ್ತದ. ಇಟ್ ಇಸ್ ಜಸ್ಟ್ ಅ ಶೀಲ್ಡ್. ದರ್ ಆರ್ ಸೋ ಮೆನಿ ಏನದು ಹೊರಗಡೆ ಪ್ರಪಂಚದಿಂದ ಬರ್ತಕ್ಕಂಥ ಅಲೆಗಳನ್ನ ಈ ಪ್ರಜ್ಞೆ ಓವರ್ ಥಿಂಕಿಂಗ್ ಅಂತಕ್ಕಂಥ ಶೀಲ್ಡ್ ಇಂದ ನೀವೇನ್ ಮಾಡಿದ್ರಿ ಅದನ್ನ ಸ್ಟಾಪ್ ಮಾಡಿದ್ರಿ. ಓಕೆಪ್ಪ, ಇದು ಸ್ಟಾಪ್ ಆಗಿಲ್ಲ ಅಂತಂದ್ರೆ ಸೆನ್ಸೇಷನ್ಸ್ ಲಿಂದಾರು ಸ್ಟಾಪ್ ಮಾಡ್ರಿ. ಅಕಸ್ಮಾತ್ ನೀವು ಎರಡೂ ಇದ್ರಿ ಅಂತಂದ್ರೆ ಮೆಡಿಟೇಟರ್ನು ಇದ್ರಿ ಜೊತೆಗೆ ಅಂದ್ರೆ ನಿಮ್ದು ಓವರ್ ಥಿಂಕಿಂಗ್ ಸ್ಟಾಪ್ ಆಗ್ತದೆ. ಬಿಕಾಸ್ ಸೀನಿಯರ್ ಈಸ್ ಸೆನ್ಸೇಷನ್ಸ್ ಕಂಟ್ರೋಲ್ ಮಾಡೋನೇನದಲ್ಲ, ಸೀನಿಯರ್ ಇದನ್ನ, ದೆನ್ ಹಿ ವಿಲ್ ಕಂಟ್ರೋಲ್ ಎವ್ರಿಥಿಂಗ್. ಅದಕ್ಕೆ 5 ಇಂದ್ರಿಯಗಳಿಗೆ ಹೇಳ್ರಿ, ಕಣ್ಣಿಗೆ ಫ್ರೀಡಮ್ ಕೊಡ್ರಿ,
ಕಿವಿಗೂ ಫ್ರೀಡಮ್ ಕೊಡ್ರಿ. ನೋಡ್ಬೇಡ, ಕೆಟ್ಟದನ್ನ ನೋಡ್ಬೇಡ ಅಂತ ಕಣ್ಣಿಗೆ ಟ್ರೈನ್ ಮಾಡೋದಲ್ಲ. ಏನ್ ಹೇಳೋಣ ಅದಕ್ಕ, ನಿನ್ ನೋಡ್ತೀಯ ನೋಡ್ಕೋ, ನನಗೇನ್ ಫರ್ಕ್ ಬೀಳಂಗಿಲ್ಲ. ಕೇಳ್ತೀಯ ಕೇಳ್ಕೋ. ಓಕೆ, ಅದು ಬೆಸ್ಟ್ ಎಕ್ಸಾಂಪಲ್. ನಿಮ್ಗೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಾ ಈಗ ಒಂದು ಬುಕ್ ಓದ್ತಾ ಇದ್ದೀನಿ, ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಇದು. ಓಕೆ, ಜಿಯೋ ಟೆಕ್ನಿಕಲ್ ಬುಕ್ ಹಿಂಗೆ ಓದ್ತಾ ಇದ್ದೀನಿ. ಬೇಸಿಕ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಕ್ಲೇ ಮಿನರಲಜಿ. ಕ್ಲೇ ಮಿನರಲ್ಸ್ ಆರ್ ಕಂಪೋಸ್ಡ್ ಆಫ್ 2 ಬೇಸಿಕ್ ಸ್ಟ್ರಕ್ಚರಲ್ ಯೂನಿಟ್, ಟೆಟ್ರಾಹೈಡ್ರಲ್ ಯೂನಿಟ್ ಅಂಡ್ ಆಕ್ಟಾಹೈಡ್ರಲ್ ಯೂನಿಟ್ಸ್. ಓದ್ತಾ ಇದ್ದೀನಿ. ಬಟ್ ಈ ಕಡೆ ಒಂದು ಚಲೋ ಒಂದು ಸಂಗೀತ ಹಚ್ಚಿದಾರ. ಬಟ್ ಸಂಗೀತ ಹಚ್ಚಿದಾರ, ಸಂಗೀತಗಳು ಕೇಳ್ತಾ ಇದೆ, ಒಳಗಡೆನೂ ಹೋಗ್ತಾ ಇದೆ. ಬಟ್ ನನ್ನ ಗಮನ ಈ ಬುಕ್ದ ಮೇಲೆ ಮಾತ್ರ ಇದೆ, ಅರ್ಥ ಆಗ್ತಾ ಇದೆ. ಅರ್ಥಾಯ್ತಾ? ಎದುರುಗಡೆ ಒಂದು ದೊಡ್ಡ ಥಿಯೇಟರ್ ಅದ, ಥಿಯೇಟರ್ ಒಳಗಡೆ ಒಂದು ದೊಡ್ಡ ಫಿಲ್ಮ್ ನಡೀತದ, ಕಣ್ಣಿನ ದೃಷ್ಟಿನೂ ಆ ಕಡೆ ಹೋಗ್ತಾ ಇದೀನಿ. ಯೋಚನೆ ಮಾಡ್ತಾ ಮಾಡ್ತಾ ಏನಂದ್ರೆ ಟೆಟ್ರಾಹೈಡ್ರಲ್ ಯೂನಿಟ್ ಹೆಂಗಿರ್ಬೋದು ಅಂತ ಹಿಂಗ್ ನೋಡಾಕತ್ತೀನಿ. ಅಲ್ಲಿ ಎದುರುಗಡೆ ಥಿಯೇಟರ್ ಅದ, ಸ್ಕ್ರೀನ್ ಅದ, ಸ್ಕ್ರೀನ್ ಒಳಗಡೆ ಯಾರು ಹುಡುಗ ಹುಡುಗಿ ಡ್ಯಾನ್ಸ್ ಮಾಡಕತ್ತಾರ ನೋಡಾಕತ್ತೀನಿ. ಟೆಟ್ರಾಹೈಡ್ರಲ್ ಯೂನಿಟ್ ಹೆಂಗಿರ್ಬೋದು ಅಂತೇಳಿ ಕಣ್ಣು ನೋಡಕತ್ತದ. ಬಟ್ ಒಳಗಡೆ ಸೆನ್ಸೇಷನ್ಸ್ ಹೇಳವಲ್ಲು. ಟೆಟ್ರಾಹೈಡ್ರಲ್ ಯೂನಿಟ್ ಒಳಗಡೆ ಕುಂತ್ಕೊಂಡದ, ಕಿವಿನೂ ಹಂಗೆ, ಬಾಯಿನೂ ಹಂಗೆ. ಓಕೆ, ಒಂದು ಸ್ಪೂನ್ ಒಳಗಡೆ ಒಂದು ಚಮಚ ತಿನ್ಕೋ ಅಂತ ನೋಡೋದು, ತಿನ್ನಕತ್ತೀನಿ. ಟೆಟ್ರಾಹೈಡ್ರಲ್ ಯೂನಿಟ್ ಹೆಂಗಿರ್ಬೋದು? ಸಿ, ದಿಸ್ ಇಸ್ ವಾಟ್ ದ ಬ್ಯಾಕ್ ಗ್ರೌಂಡ್ ಈಸ್ ರನ್ನಿಂಗ್, ಬಟ್ ಫೋಕಸ್ ಇಸ್ ದೇರ್. ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಸರ್ ಇದನ್ನ? ಬ್ಯಾಕ್ ಗ್ರೌಂಡ್ ಈಸ್ ರನ್ನಿಂಗ್ ಬಟ್ ಫೋಕಸ್ ಈಸ್ ನಾಟ್ ಡಿಸ್ಟರ್ಬ್ಡ್. ಇದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ, ನೀವು ಮೆಡಿಟೇಷನ್ ಕೂತ್ಕೊಳ್ತೀರಿ, ನಾನು ಉಸಿರು ನೋಡ್ತಾ ಇದ್ದೀನಿ, ಬಟ್ ಓವರ್ ಥಿಂಕಿಂಗ್ ಆಗಕತ್ತದ, ಕನಸುಗಳು ಬೀಳ್ತಾ ಇದ್ದಾವ, ಬೈಗಳು ಬರ್ತಾ ಇದ್ದಾವ, ಹೊಗಳಿಕೆ ಬರ್ತಾ ಇದೆ, ಹೌದಾ, ಸ್ಕ್ರೀನ್ಸ್ ಬರ್ತಾ ಇದೆ, ಪಾಸ್ಟ್ ಮೆಮರಿ ಬರ್ತಾ ಇದೆ, ಬಡತನ ಬರ್ತಾ ಇದೆ, ಸಿರಿತನ ಬರ್ತಾ ಇದೆ, ಕಾರ್ ಬರ್ತಾ ಇದೆ, ಬಂಗ್ಲೋ ಬರ್ತಾ ಇದೆ, ಎಲ್ಲಾ ಬರ್ತಾ ಇದೆ. ಬಟ್ ನಾ ಏನ್ ಮಾಡಕತ್ತೀನಿ? ಉಸಿರು ನೋಡ್ತಾ ಇದ್ದೀನಿ. ನನ್ನ ಲಕ್ಷ್ಯ ಉಸಿರು ಕಡೆಗೆ ಅದ. ಬರ್ಲಿ 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 ಬರ್ಲಿ. ಓಕೆ, ಎಷ್ಟತನ ಬರ್ತದ ಅದು? ನೀವು ಯಾವ್ದಕ್ಕೂ ಕೂಡ ಫೋಕಸ್ ಮಾಡ್ತಾ ಇಲ್ಲ ಅಂದ್ಮೇಲೆ ಕೂತಿರ್ತಿ ಗೊತ್ತಿಲ್ಲಾರ್ದಂಗ ಅವೆಲ್ಲ ಡಿ ಕೆ ಆಗ್ತದ, ವ್ಯಾನಿಷ್ ಆಗ್ತದ. ದೆನ್ ಯುವರ್ ಫೋಕಸ್ ವಿಲ್ ಎಸ್ಟಾಬ್ಲಿಷ್. ಅವಾಗ ಒಂದು ಟ್ರೂ ಆಗಿ ಒಂದು ಆಸ್ಪೆಕ್ಟ್ ಒಳಗಡೆ ನಿಮ್ಮ ಫೋಕಸ್ ಎಸ್ಟಾಬ್ಲಿಷ್ ಆಗ್ತದ. ದೆನ್ ಓವರ್ ಥಿಂಕಿಂಗ್ ನೀವು ಬಿಟ್ರೇನು? ಓವರ್ ಥಿಂಕಿಂಗ್ ಬಿಟ್ಟಿದ್ರಿ? ಬಿಟ್ಟಿಲ್ಲ. ಓವರ್ ಥಿಂಕಿಂಗ್ ಅನ್ನು ಪ್ರಮೋಟ್ ಮಾಡಿಲ್ಲ. ಮತ್ತೆ ಏನ್ ಮಾಡಿದ್ರಿ? ಇಗ್ನೋರ್ ಮಾಡಿದ್ವಿ ನಾವು. ಹೆಂಗ್ ಇಗ್ನೋರ್ ಮಾಡಿದ್ರಿ? ಉಸಿರಾಟದ ಕಡೆಗೆ ಗಮನ ಕೊಡ್ತಾ ಇದೀನಿ. ಉಸಿರು ಬಂತು ಹೋಯ್ತು, ಇಲ್ಲಿ ಟಚ್ ಆಯ್ತು, ಇಲ್ಲಿ ಬಿಸಿ ಆಯ್ತು, ಒಳಗಡೆ ಟಚ್ ಆಯ್ತು, ಒಳಗಡೆ ಹೋಗ್ತಾ ಇದೆ. ಅದು ಪುಪ್ಪಸಗಳು ಉಬ್ಬುತ್ತಾ ಇದ್ದೇವೆ, ಹೊಟ್ಟೆ ಉಬ್ಬುತ್ತಾ ಇದೆ, ವಾಪಸ್ ಬರ್ತಾ ಇದೆ, ಹೋಗ್ತಾ ಇದೆ. ನಾನು ಇಲ್ಲಿದ್ದೀನಿ. ಓವರ್ ಥಿಂಕಿಂಗ್ ಬೆಳ್ತಾ ಇದ್ದಾವೆ, ನನಗೇನ್ ಫರಕ್ ಬೀಳ್ತಾ ಇಲ್ಲ ಅದು. ಇಟ್ಸ್ ಓಕೆ, ಇಟ್ ಇಸ್ ಗೋಯಿಂಗ್ ಆನ್. Diminishes. You are established. Then ಜಗತ್ತು ಏನ್ ತಾಂಡವ ಆಡ್ತಾ ಇದೆ, ಬಟ್ ನನ್ನ ಉಸಿರು ಶಾಂತ ಅದ. ಜಗತ್ತಿನಲ್ಲಿ ತಾಂಡವ ನೃತ್ಯ ನಡೆದ್ಬಿಟ್ಟದ. ಭಯೋತ್ಪಾದನೆ, ಭೂಕಂಪ, ಆಮೇಲೆ ಇವೆಲ್ಲ ಚಂಡಮಾರುತಗಳೆಲ್ಲ ಈ ಕಡೆ ಬೀಸ್ತಾ ಇದಾವ. ಈ ಕಡೆ ವಿಜೃಂಭಣೆಯಿಂದ ಸೆಲೆಬ್ರೇಷನ್ನು, ಪಟಾಕಿಗಳು, ಖುಷಿ ಅವೆಲ್ಲ ಈ ಕಡೆ ನಡೆಸ್ತಾ ಇದಾವ. ಬಟ್ ನನ್ನ ಉಸಿರು ಶಾಂತದ. ಬರ್ತಾ ಇದೆ, ಹೋಗ್ತಾ ಇದೆ. ಸಿ, ದಿಸ್ ಇಸ್ ವಾಟ್ ಇಟ್ ಕಂಟ್ರೋಲ್ಸ್. ಬಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇದು ಪ್ರಾಕ್ಟೀಸ್ ಮಾಡ್ಬೇಕು. ಇದು ಒಂದೇ ದಿನದೊಳಗೆ ಬರ್ತಕ್ಕಂಥದ್ದಲ್ಲ. ಇದು ಪ್ರಾಕ್ಟೀಸ್ ಮಾಡ್ಬೇಕು. ದಿನಾಲು ಅದ್ರಿಗೆ ಟೈಮ್ ಕೊಡ್ತಾ ಇರ್ಬೇಕು. ಒಂದ್ ಸ್ವಲ್ಪ ದಿನ ನಿಮ್ಗೆ ಹಿಂಗ ಅನ್ಸುತ್ತೆ, ಹಿಂಗ್ ಓದ್ತಾ ಇದ್ರಿ, ಬೇಸಿಕ್ ಏನಿದು ಸ್ಟ್ರಕ್ಚರಲ್ ಯೂನಿಟ್ಸ್, ಟೆಟ್ರಾಹೈಡ್ರಲ್ ಯೂನಿಟ್, ಆಕ್ಟಾಹೈಡ್ರಲ್ ಯೂನಿಟ್ ಹೆಂಗಿರಬಹುದು ಅಂತ ಹಿಂಗ್ ನೋಡಿದ್ರೆ, ಹೀರೋ ಹೀರೋಯಿನ್ ಡ್ಯಾನ್ಸ್ ಮಾಡಕತ್ತಾರ, ಎಷ್ಟ್ ಚಂದ ಡ್ಯಾನ್ಸ್ ಮಾಡಕತ್ತಾರ ನೋಡಿ, ಹಿಂಗ ನೋಡ್ಕೋತ ಕೊಡ್ತೀರಿ. ಇಲ್ಲ, ಓದಬೇಕು. ಟೆಟ್ರಾಹೈಡ್ರಲ್ ಯೂನಿಟ್ಸ್, ಕಾನ್ಸಂಟ್ರೇಟ್ ಹಿಯರ್. ಸುಪ್ರಭಾತ ದೇಳು ಮಂಜುನಾಥ, ಯಾರಿದ್ನ ಹಾಡಿದ್ದು? ಇಲ್ಲ, ಓದ್ಬೇಕು. ಕಾನ್ಸಂಟ್ರೇಟ್. ಟೆಟ್ರಾಹೈಡ್ರಲ್ ಯೂನಿಟ್ ಓದ್ಬೇಕು. ಮತ್ತೆ ಸ್ವಲ್ಪ ಸುಗಂಧ ಸ್ಮೆಲ್ ಬರ್ತದೆ, ಕಾಫಿ ಮಾಡಿ ಏನು ಮನಿ ಒಳಗಡೆ? ಇಲ್ಲ, ಓದ್ಬೇಕು. ಹಿಂಗ್ ತಿಂತಾ ಇದ್ ಬಾಯಿ ಒಳಗೆ ಕುಂತ ತಕ್ಷಣ ಎಷ್ಟು ಚಂದ ಐತಲ್ಲ, ಎಷ್ಟು ಟೇಸ್ಟ್ ಐತಲ್ಲ. ಇಲ್ಲ, ಓದ್ಬೇಕು. ಈ ರೀತಿ ಮಾಡಿ ಪ್ರಾಕ್ಟೀಸ್ ಮಾಡಿ ಫೋಕಸ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ. ಹಂಗೆ ಬರ್ಲಿ, ಅದು ಓವರ್ ಥಿಂಕಿಂಗ್ ಬರ್ಲಿ, ಬಟ್ ಫೋಕಸ್ ಎಸ್ಟಾಬ್ಲಿಷ್ ಮಾಡಿ ದುಃಖಗಳು ಕಡಿಮೆ ಆಗ್ತಾವ.
ಈಗ ಈ ಪ್ರಾಕ್ಟೀಸನ್ನ ಮೆಡಿಟೇಷನ್ ಅಂತ ನಿಮಗೆ ಎಕ್ಸಾಂಪಲ್ ಕೊಟ್ಟೆ. ಬಟ್ ನಿಮಗೆ ಒಂದು ನೆನ್ಪಿಟ್ಕೊಡ್ರಿ, ಎಜುಕೇಟೆಡ್ ಪೀಪಲ್ ಅನ್ಎಜುಕೇಟೆಡ್ ಪೀಪಲ್ಗೆ ಡಿಫ್ರೆನ್ಶಿಯೇಟ್ ಮಾಡಿ ನೋಡ್ರಿ. ಅನ್ಎಜುಕೇಟೆಡ್ ಪೀಪಲ್ಗಳು ಈವನ್ ದೋ ಅವ್ರಿಗೆ ಅನ್ಎಜುಕೇಟೆಡ್ ಅಂದ್ರೆ ಮತ್ತೆ ನೀವು ಹಿಂಗೆ ಯೋಚನೆ ಮಾಡ್ಬೇಡ್ರಿ, ಎಜುಕೇಟೆಡ್ ಬೇಡ, ಲಿಟರೇಟ್ ಅಂಡ್ ಅನ್ಲಿಟರೇಟ್ ವರ್ಡ್ ಯೂಸ್ ಮಾಡೋಣ, ಎಜುಕೇಟ್ ಬೇಡ. ಲಿಟರೇಟ್ ಅಂಡ್ ಅನ್ಲಿಟರೇಟ್ ಪೀಪಲ್ ಸ್ವಲ್ಪ ಯೋಚನೆ ಮಾಡ್ರಿ. ಲಿಟರೇಟ್ ಫೆಲೋಸ್ ಏನಿದಾರಲ್ಲ, ಅಂದ್ರ ಈ ಡಿಗ್ರಿ ತಗೊಂಡಿರ್ತಾರಲ್ಲ, ಸ್ವಲ್ಪ ದುಃಖಗಳನ್ನ ಕಡಿಮೆ ಅನುಭವಿಸ್ತಾರ. ಸ್ವಲ್ಪ ಅನ್ನಕತ್ತೀನ, ಮತ್ತೆ ಟೇಕ್ ಇಟ್ ಆಸ್ ಅ ಸಮ್ ವಿತ್ ಗುಡ್ ಎಕ್ಸಾಂಪಲ್ಸ್. ಸ್ವಲ್ಪ ಓದಿದವರು ಸ್ವಲ್ಪ ದುಃಖಗಳನ್ನು ಕಡಿಮೆ ಅನುಭವಿಸ್ತಾರೆ. ಯಾಕಂದ್ರೆ ಅವ್ರಿಗೊಂದು ಸ್ವಲ್ಪ ಗೊತ್ತದ, ಇಷ್ಟೇ ರೀ ಸರ್ ಜಗತ್ತು, ಏನಿಲ್ಲ, ನಮಗೂ ದುಃಖ ಆಗ್ತಾವ್ರಿ, ಬಟ್ ಆದ್ರೂ ಒಂದು ಸ್ವಲ್ಪ ಕಂಟ್ರೋಲ್ನಾಗ ಅದೀವ್ರಿ. ಬಟ್ ಅನ್ಲಿಟರೇಟೆಡ್ ಫೆಲೋಸ್ ಏನಿದಾರಲ್ಲ, ಅವರು ಬಲಿ ಆಗ್ತಾ ಇದ್ದಾರೆ. ಸಿಟ್ಟು ಬಂತು, ಹೊಡೆದ್ಬಿಟ್ಟ ಇನ್ನೊಬ್ಬವನಿಗೆ, ಖುಷಿ ಆಯ್ತು, ಸೆಲೆಬ್ರೇಟ್ ಮಾಡ್ಬಿಟ್ಟ, ಖುಷಿ ಆಯ್ತು, ಇನ್ನೊಂದು ಏನೋ ಒಂದು ಮಾತು ಕೊಟ್ಬಿಟ್ಟ, ಪ್ರಾಮಿಸ್ ಮಾಡ್ಬಿಟ್ಟ. ಓಕೆ, ಈ ರೀತಿ ಅವರು ಬಲಿ ಆಗ್ತಿದ್ದಾರೆ. ಯಾಕಂತಂದ್ರ ಲಿಟರೇಟ್ ಫೆಲೋಗಳಿಗೆ ಅಟ್ಲೀಸ್ಟ್ ಪುಸ್ತಕದ ಮಾಧ್ಯಮದಲ್ಲಾದರೂ ಕೂಡ ಮೆಡಿಟೇಷನ್ ಪ್ರಾಕ್ಟೀಸ್ ಆಗಕತ್ತದ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪುಸ್ತಕದ ಮಾಧ್ಯಮದಲ್ಲಿ ಮೆಡಿಟೇಷನ್ ಪ್ರಾಕ್ಟೀಸ್ ಆಗಕತ್ತದ. ಕಾಲೇಜಲ್ಲಿ ಇರ್ತಕ್ಕಂಥ ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಇರ್ಬೋದು, ಅಥವಾ ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಇರ್ಬೋದು, ಚಲೋ ಓದಿದ ಒಬ್ಬ ವ್ಯಕ್ತಿ ಇರ್ಬೋದು, ಎಲ್ಲಾ ಸಬ್ಜೆಕ್ಟ್ಸ್ಗಳನ್ನು ಪಾಸ್ ಆಗಿ ಡಿಗ್ರಿ ತಗೊಂಡಿರ್ತಕ್ಕಂಥ ವ್ಯಕ್ತಿ, ಅವನು ಓದುವ ಹವ್ಯಾಸದಲ್ಲಿ ಬಿದ್ದು ಸುತ್ತಮುತ್ತ ಆಗತಕ್ಕಂಥ ಎಲ್ಲ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವ ಅಥವಾ ಸ್ಥಿತಿಯಲ್ಲಿ ಸ್ಥಿತನಾಗಿ ಇರುವ ಪ್ರಾಕ್ಟೀಸ್ನಲ್ಲಿ ಅವನು ಇರೋದ್ರಿಂದ ಅವನಿಗೆ ಜೀವನದ ಸ್ವಲ್ಪ ಅರಿವು ಅದ. ಬಟ್ ಅವನು ಮೆಡಿಟೇಷನ್ ಮಾಡ್ಬಿಟ್ರಂತೂ ಮುಗಿದು ಹೋಯ್ತು, ಅವನು 100% ಅವನು ಟ್ರ್ಯಾಕಿಗೆ ಬಂದ್ಬಿಡ್ತಾನೆ. ಅಂಡರ್ಸ್ಟುಡಾ? ದಟ್ಸ್ ವೈ ಇದು ಒಂದೇ ಅಲ್ಲ, ಬಟ್ ಕಮ್ ಟು ದ ಇಲ್ಲಿಟರೇಟ್ ಫೆಲೋ ಆಲ್ಸೋ. ಓಕೆ, ಕೈಮಗ್ಗ ಮಾಡ್ತಕ್ಕಂಥ ವ್ಯಕ್ತಿ ಆ ಮಗ್ಗದಲ್ಲಿ ಇನ್ವಾಲ್ವ್ ಆಗಿದಾನ, ದೃಶ್ಯವನ್ನ ಇಗ್ನೋರ್ ಮಾಡ್ತಾ ಇದ್ದಾನ. ಮಗ್ಗದಲ್ಲಿ ಇನ್ವಾಲ್ವ್ ಆಗಿದಾನ, ಕೈಮಗ್ಗ, ಹೌದಾ? ಮಗ್ಗದಲ್ಲಿ ಇನ್ವಾಲ್ವ್ ಆಗಿದಾನ, ಕಿವಿಯಿಂದ ಇಗ್ನೋರ್ ಮಾಡ್ತಾ ಇದ್ದಾನ. ಮಗ್ಗದಲ್ಲಿ ಇನ್ವಾಲ್ವ್ ಆಗಿದಾನ, ಬೇರೆ ಇಂದ್ರಿಯಗಳಿಂದ ಎಲ್ಲ ದೂರ ಆಗಿದಾನ. ಮಾಡ್ತಾ 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 ಅವನಲ್ಲೂ ಕೂಡ ಏನಾಗ್ಯದ, ಆ ಪ್ರಾಕ್ಟೀಸ್ ಆಗ್ಯದ. ಮೆಡಿಟೇಷನ್ ಅನ್ನ ಅವನು ಮಗ್ಗದ ಮೂಲಕ ಮಾಡ್ತಾ ಇದ್ದಾನೆ. ಮೀನು ಹಿಡಿಯೋವನು ಆ ಮೀನು ಹಿಡಿತಾ ಇದ್ದಾನ, ಎಲ್ಲವನ್ನು ಇಗ್ನೋರ್ ಮಾಡ್ತಾ ಇದ್ದಾನ. ಮೀನು ಹಿಡಿಯುವುದರ ಮೂಲಕ ಅವನಲ್ಲಿ ಮೆಡಿಟೇಷನ್ ಪ್ರಾಕ್ಟೀಸ್ ಆಗತ್ತದ. ಟೀಚರ್ ಟೀಚ್ ಮಾಡ್ತಾ ಮಾಡ್ತಾ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ಬೋದು. ಡ್ರೈವರ್ ಡ್ರೈವ್ ಮಾಡ್ತಾ ಮಾಡ್ತಾ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ಬೋದು. ಅಂದ್ರೆ ಏನು? ಯು ಜಸ್ಟ್ ಇಗ್ನೋರ್ ದ ಅದರ್ ಥಿಂಗ್ಸ್, ಕಾನ್ಸಂಟ್ರೇಟ್ ಆನ್ ದ ಒನ್ ಥಿಂಗ್ ಈಸ್ ದ ಮೆಡಿಟೇಷನ್. ಬಟ್ ಹೌ ಟು ಡೂ ಇಟ್ ವಿದೌಟ್ ಹ್ಯಾವಿಂಗ್ ಎನಿ ಏನದು ಥಿಂಗ್ಸ್ ಅಂತಂದ್ರೆ, sit down, you have one thing, you observe it and then ignore the other things, ignore the other elements, let it be. You drive ಮಾಡಕತ್ತಿ ಅಂತಂದ್ರೆ you don't have any control over the other one, how he is driving, but if you have a control on your steering, the same way you control on your steering, then ignore the other things. This is what the practice. Meditation is the superior level of practice. To practice this one you don't need anything, but other than that also you can practice the meditation. Understood? That's why ಈ ದಾರಿಯಲ್ಲಿ ಬರೋದು ಬಹಳ ಇಂಪಾರ್ಟೆಂಟ್ ಅದ. ಈ ದಾರಿಯಲ್ಲಿ ಅಂದ್ರೆ ಏನದು, ತತ್ರ ಸ್ಥಿತ ಯತ್ನ ಅಭ್ಯಾಸ. ವಾಟ್ ಈಸ್ ಪ್ರಾಕ್ಟೀಸ್ ಅಂತ ಹೇಳಿ ಪತಂಜಲಿ ಕೇಳಿದಾಗ ಎಷ್ಟು ಚಂದ ಹೇಳಿದ್ರು. ಅಲ್ಲೇ ಇರುವ ಅಭ್ಯಾಸ, ಅಲ್ಲೇ ಇರುವುದನ್ನ ಅಭ್ಯಾಸ ಮಾಡ್ರಿ ಅಂತ. ಎಲ್ಲಿ ಇರುವ ಅಭ್ಯಾಸ? ಡ್ರೈವಿಂಗ್ ಮಾಡ್ತಾ ಇದ್ರಿ, ಡ್ರೈವಿಂಗ್ ಮಾಡುವುದೇ ಅಭ್ಯಾಸ. ಮೀನು ಹಿಡಿತಾ ಇದ್ರಿ, ಮೀನು ಹಿಡಿಯುವುದೇ ಅಭ್ಯಾಸ. ಮಗ್ಗದಲ್ಲಿ ಇನ್ವಾಲ್ವ್ ಆಗಿದೆ, ಮಗ್ಗದನ್ನೇ ನಿಮಗೆ ಅಭ್ಯಾಸ. ಪಾಠ ಮಾಡ್ತಿದ್ರೆ ಪಾಠ ಮಾಡೋದೇ ಅಭ್ಯಾಸ. ನಡೀತಾ ಇದ್ರೆ ನಡೆಯೋದೇ ಅಭ್ಯಾಸ. ಉಣ್ತಾ ಇದ್ರೆ ಉಣುವುದೇ ಅಭ್ಯಾಸ. ಅಲ್ಲೇ ಇರುವ ಪ್ರಯತ್ನವೇ ಅಭ್ಯಾಸ. ಇಷ್ಟು ಚಂದ ಡೆಫಿನಿಷನ್ ನಿಮ್ಗೆ ಯಾವ ಜಗತ್ತೊಳಗೆ ಕೊಡೋದು. ವಾಟ್ ಈಸ್ ಪ್ರಾಕ್ಟೀಸ್? ತತ್ರ ಸ್ಥಿತವ್ ಯತ್ನ ಅಭ್ಯಾಸ. ದಟ್ಸ್ ವೈ ಮೆಡಿಟೇಷನ್ ಆಗ್ಲಿಕ್ಕಿಲ್ಲ, ಬಿಟ್ಬಿಡ್ರಿ. ಅದು ನಿಮ್ಗೆ ಆಗ್ಲಿಲ್ಲ ಅಂದ್ರು ಫಸ್ಟ್ ಸ್ಟೆಪ್ ಏನದಲ್ಲ, ನಿಮ್ಮ ವೃತ್ತಿಯಲ್ಲೇನೆ, ನಿಮ್ಮ ಜೀವನದ ವೃತ್ತಿ ಏನದವಲ್ಲ, ಆ ವೃತ್ತಿಯಲ್ಲೇನೆ ನೀವು ಇದ್ರದ್ದು ಪ್ಯಾಸಿವ್ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಆಕ್ಟಿವ್ ಪ್ರಾಕ್ಟೀಸ್ ಮಾಡಿದ್ರೆ ರಿಸಲ್ಟ್ಸ್ ಜಲ್ದಿ ಸಿಗ್ತದೆ. ಪ್ಯಾಸಿವ್ ಪ್ರಾಕ್ಟೀಸ್ ಮಾಡ್ರಿ, ಬಟ್ ಆಕ್ಟಿವ್ ಪ್ರಾಕ್ಟೀಸ್ ಮಾಡೋದ್ರಿಂದನೂ ಕೂಡ ಜಾಸ್ತಿ ಚೆನ್ನಾಗಿ ರಿಸಲ್ಟ್ ಸಿಗ್ತದ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓವರ್ ಥಿಂಕಿಂಗ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ಲಾಯ್ತು, ಬಟ್ ಐ ಥಿಂಕ್ ನಿಮಗೆ ಗಿಸ್ಟ್ ಅರ್ಥ ಆಗಿರ್ಬೋದು. ಇನ್ನು ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಮುಂದೆ ಹೋಗ್ಬೋದು. ಓಕೆ, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.